ವಣಕ್ಕಂ 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 ವಿಜಯಣ್ಣ ವಣಕ್ಕಂ ಹಿಂಗಂದರೆ ಕನ್ನಡದಲ್ಲಿ ನಮಸ್ಕಾರ 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 ಅಂತ. ನೋಡಿ, ನಮ್ಮ ಕರ್ನಾಟಕದ ಬಾವುಟನ ನೀವು ನಿಮ್ಮ ಟಿ ವಿ-ಗೆ ಪಕ್ಷದ ಬಾವುಟವನ್ನು ಮಾಡ್ಕೊಂಡಿದ್ದೀರಾ. ನಿಮಗೆ ವಣಕ್ಕಂ ತಲೆವಾರ್ ವಣಕ್ಕಂ. ನೀವು ರಾಜಕೀಯ ಮಾಡ್ತಿರೋದು ಒಳ್ಳೆಯದೇ, ನಮಗೆ ಬೇಡ ಅಂತ ಹೇಳಿಲ್ಲ. ಆದರೆ ತೀರೋದವ್ರಿಗೆ 20 ಲಕ್ಷ ಕೊಡ್ತಾಯಿದ್ದೀರಂತೆ. ಈ ಸಣ್ಣ ಪುಟ್ಟ ಗಾಯ ಆಗಿರೋರಿಗೆಲ್ಲ 1.5-2 ಲಕ್ಷ ಬೇಡ, ಒಂದು 5 ಲಕ್ಷ ಕೊಡ್ತೀರ. ಸರ್ಕಾರನೂ ಕೊಡಲ್ಲ ಬಿಡಿ, ಯಾಕೆಂದರೆ ನಿಮ್ಮ ಹತ್ರ ದುಡ್ಡಿದೆ. ನೀವು ದೊಡ್ಡ ಫಿಲಮ್ ಸ್ಟಾರು, ನೀವು ಒಳ್ಳೆ ದುಡ್ಡು ಮಾಡಿದ್ರಿ, ರಾಜಕೀಯಕ್ಕೆ ಬಂದ್ರಿ, ಒಳ್ಳೇದು ಮಾಡ್ಬೇಕಂತ ಭಾಳ ಆಸೆ ಇಟ್ಕೊಂಡಿದ್ದೀರ. ಆದರೆ ನೀವು ಹೋಗ್ತಾ ಇರೋ ಜಾಗದಲ್ಲಿ ಜನ ಮರಳೋ ಜಾತ್ರೆ ಮರಳೋ ಸೇರ್ತಾ ಇದ್ದಾರೆ. ಆದರೆ ನಾನು ನಿಮ್ಗೆ ಒಂದೇ ಒಂದು ಸಲಹೆ ಕೊಡ್ತೀನಿ, ತಪ್ಪು ತಿಳ್ಕೊಬಿಡಿ. ನಾನು ಚಿಕ್ಕವನು, ನೀವು ತಿಳ್ಕೊಂಡಿದ್ದೀರ ಎಲ್ಲ ನನ್ನ ಪಕ್ಷಕ್ಕೋಸ್ಕರ ಬರ್ತಾ ಇದ್ದಾರೆ ಅಂತ. ದಯವಿಟ್ಟು ತಪ್ಪು ಕಲ್ಪನೆ ತಲೆವಾರ್. ಅವರು ಬರ್ತಾ ಇರೋದು ನೀವು ಫಿಲಮ್ ಸ್ಟಾರ್ ಅಂತ ನಿಮ್ಮನ್ನು ನೋಡೋಕ್ಕೆ ಬರ್ತಾ ಇದ್ದಾರೆ ಹೊರತು ನಿಮ್ಮ ಪಕ್ಷಕ್ಕೋಸ್ಕರ ಅಲ್ಲಿ ಬಂದರೆ ಒಂದು 2 ಎಣಿಕೆಯಷ್ಟು ಮಾತ್ರ ಜನಗಳು ಬರ್ತಾರಂತ ನಮ್ಮ ಅಭಿಪ್ರಾಯ ಅಷ್ಟೇ. ಈ ಮಾತನ್ನ ಯಾಕೆ ಹೇಳ್ತಾ ಏನಂದರೆ, ರಾಜಕೀಯ ಸುಮ್ಮನೆ ಅಲ್ಲ. ಆಂಧ್ರ ಪ್ರದೇಶದಲ್ಲಿ ನಮ್ಮ ಚಿರಂಜೀವಿ ಗಾರು ಚಿರಂಜೀವಿಗಾರನ್ನ ಆಂಧ್ರ ಪ್ರದೇಶದಲ್ಲಿ ರಾಜಕೀಯ ಮಾಡಿ, ರಾಜಕೀಯ ಸವಾಸ ಬೇಡ ಸ್ವಾಮಿ ಅಂತ ಕೈ ಮುಗಿದು ಮುರಳಿ ಬಾರದೂರಿಗೆ ಬಂದರು ಸಿನಿಮಾಗೆ. ಗೊತ್ತಾಯ್ತಾ? ಅದೇ ಥರ ನಮ್ಮ ಪವರ್ ಸ್ಟಾರ್ ಕಲ್ಯಾಣಗಾರು ಸುಮ್ಮನೆ ಏನ್ರಿ, ಅವರು ಪವರ್ ಸ್ಟಾರ್ ರೀ. ಆಂಧ್ರ ಪ್ರದೇಶಕ್ಕೆ ಎಷ್ಟು ವರ್ಷ ಬೇಕಾಯ್ತು ಗೊತ್ತಾ ಅವರು ಉಪಮುಖ್ಯಮಂತ್ರಿ ಆಗೋಕ್ಕೆ. ಆದರೂ ಅವರು ಪ್ರಾದೇಶಿಕ ಪಕ್ಷ ಮಾಡಲಿಲ್ಲ, ಪ್ರಾದೇಶಿಕ ಪಕ್ಷ ಅಲ್ಲಿ ಬರಲಿಲ್ಲ. ಆದರೆ ಪ್ರಾದೇಶಿಕ ಪಕ್ಷದಲ್ಲಿ ಬಂದು ಬಹುಮತ ಆಗಿದ್ದ ಕಾರಣಕ್ಕೆ ಬೇರೆಯವ್ರ ಜೊತೆ ಹೋದರು. ಯಾರ ಜೊತೆ ಹೋದ್ರು ಅಂತ ನಿಮ್ಗೆ ಚೆನ್ನಾಗಿ ಗೊತ್ತು ತಾನೆ. ತಲೆವಾರ್ ಮಾಡಿ, ರಾಜಕೀಯ ಮಾಡಿ. ಸ್ಟಾಲಿನ್ ಅವರು ನಮಗೆ ಜಾಗ ಕಮ್ಮಿ ಕೊಟ್ಟು 10,000 ಜನ ಸೇರೋ ಜಾಗದಲ್ಲಿ 30,000 ಜನ ಸೇರಿದರು. ಸ್ವಾಮಿ, ಅವರು ಸೇರೋಕ್ಕೆ ಕಾರಣ ನೀವೇ. ಜನ ಮರಳೋ ಜಾತ್ರೆ ಮರಳೋ, ನೀವು ಬರೀ ಅರ್ಧ ಗಂಟೆ ಫಂಕ್ಷನ್ ಮಾಡೋಕ್ಕೆ ಬಂದ್ಬಿಟ್ಟು ಬೆಳಗಿಂದ ಕೂರ್ಸಿದ್ರಿ. ಬರ್ತಾರೆ ಸ್ವಾಮಿ ನಿಮ್ಮ ನೋಡೋಕ್ಕೆ. ಯಾಕೆ ಬರ್ತಾರೆ ಹೇಳಿ? ನೀವು ಸ್ಟಾರ್, ಫಿಲಮ್ ಸ್ಟಾರ್ ತಲೆವಾರ್. ನೋಡಿ, ರಾಜಕೀಯ ಮಾಡಿ, ಸ್ವಲ್ಪ ಕುತಂತ್ರ ಮಾಡಿ. ನೀವು ಹಿಂದೆ ಮುಂದೆ ಓಡಾಡೋಕ್ಕೆ ಹೆಂಗೆ ಬಾಡಿಗಾರ್ಡ್ಗಳನ್ನ 20 ಜನ 30 ಜನಗಳನ್ನ ಇಟ್ಕೊತೀರೋ, ಅದೇ ಥರ ನೀವು ಯಾವುದೇ ಒಂದು ಸಮಾರಂಭ ಮಾಡಿದರೂ ಕೂಡ ಆ ಸಮಾರಂಭಕ್ಕೆ ಬರೀ ಪೊಲೀಸವ್ರ ಮೇಲೇ ನೀವು ಡಿಪೆಂಡ್ ಆಗಬೇಡಿ. ನಿಮ್ಮ ಆಳುಗಳ್ನ ಇಟ್ಕೊಳ್ಳಿ. ನಿಮ್ಮ ಆಳುಗಳ್ನ ಇಟ್ಕೊಂಬಿಟ್ಟು ಸಿವಿಲ್ ಡ್ರೆಸ್ಸಲ್ಲಿ ಜನಗಳನ್ನ ಹತೋಟಿಗೆ ತರೋದಕ್ಕೆ ಪ್ರಯತ್ನ ಪಡಿ ತಲೆವಾರ್, ಪ್ರಯತ್ನ ಪಡಿ. ಎಲ್ಲರೂ ಹೇಳ್ತವ್ರೆ 40 ಜನ ಸತ್ತವರೆ, ನೀವು ಜೈಲು ಕಳಿಸ್ತಾರೆ. ಹೋಗ್ರಿ, ಏನು ತೊಂದರೆ ಇಲ್ಲ. ನೀವು ಜೈಲಿಗೆ ಹೋಗ್ಬಿಟ್ಟು ಬಂದರೆ ನೀವು ಮನಸ್ಸಲ್ಲಿ ಇಟ್ಕೊಂಬಿಡಿ, ತಮಿಳ್ನಾಡಿನ ನೆಕ್ಸ್ಟು ಮುಖ್ಯಮಂತ್ರಿ ನೀವು ಆಗ್ತೀರಾ ಅಂತ ನನಗೆ ಗೊತ್ತಿಲ್ಲ, ಬಟ್ ಏನೋ ಒಂದು ಆಗ್ತೀರಾ. ಸತ್ಯವಾದ ಮಾತು ತಲೆವಾರ್. ನಾನು ಮೊನ್ನೆ ತಮಿಳ್ನಾಡಿಗೆ ಬಂದಿದ್ದೆ. ಪ್ರತಿಯೊಂದು ಊರಲ್ಲೂ ಗ್ರಾಮದಲ್ಲೂ ಈ ದಣ್ಣದು ಬಂದಿರತಕ್ಕಂಥವ್ರಿಗೆ ಅಲ್ಲಿ ಬಿಸಿಲು ಜಾಸ್ತಿ. ಆ ಬಿಸಿಲಿಗೋಸ್ಕರ ಫಿಲ್ಟ್ರ್ ವಾಟರ್ಗಳನ್ನ ಇಟ್ಟಿದ್ದೀರಾ. ನಾನು ನೋಡಿದೆ, ತುಂಬ ಸಂತೋಷ ಆಯಿತು. ಆಮೇಲೆ ಎಕ್ಸ್ಪೆಷಲಿ ಇನ್ನೊಂದು ಹೇಳಲೇಬೇಕು ಅಂದರೆ, ನೀವು ನಮ್ಮ ಕರ್ನಾಟಕದ ಬಾವುಟವನ್ನು ನಿಮ್ಮ ಪಕ್ಷದ ಬಾವುಟವನ್ನಾಗಿ ಕಟ್ಟಿದ್ದಕ್ಕೆ ನಾನು ನಿಮಗೆ ಚಿರಋಣಿ. ನಮಸ್ಕಾರ. ಜೈ ಕರ್ನಾಟಕ. ಮತ್ತೆ ಸ್ವಾಮಿ ಮಾಡಿ, ಮತ್ತೆ ನಿಮಗೆ ಸಿಗ್ತೀನಿ. ನನ್ನ ಪ್ರೀತಿಯ ಮಂಜು.